ಗುಟ್ಕಾ ಬ್ಯಾನ್ ಆಗಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಗುಟ್ಕಾನ ಪ್ರಮೋಟ್ ಮಾಡೋದು ಇಟ್ಸ್ ನಾಟ್ ಕರೆಕ್ಟ್. ಹೆಲ್ತ್ ಮೇನ್ ಕ್ಯಾನ್ಸರ್ ಕಾಸಿಂಗ್. ಮೈನ್ ಕ್ಲೀನ್ಲಿನೆಸ್. ರೋಡೆಲ್ಲ ಉಗಿದು ಗಲೀಜ್ ಮಾಡ್ತಾರೆ. ಗುಟ್ಕಾಗೆ ಅಡಿಕೆ ಎಲ್ಲ ಯೂಸ್ ಮಾಡ್ತಾರಲ್ಲ, ಇವಾಗ ರೈತರಿಗೆ ಲಾಸ್ ಆಗಲ್ವಾ? ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡುತ್ತೆ ಗೌರ್ಮೆಂಟ್. ಅದಕ್ಕೆ ಹೇಳಿದಾರಲ್ಲ ಡಿ.ಕೆ. ಶಿವಕುಮಾರ್. ಅವ್ರ ಕ್ಲಾಸ್ ಆದರೆ ಅವರು ಅಡಿಕೆಯಲ್ಲಿ ಲಾಸ್ ಆದರೆ ಇನ್ನೊಂದ್ರಲ್ಲಿ ತಗೊಳ್ತಾರೆ ಅವರು. ಬೇರೆಯೊಬ್ಬರಿಗೆ ಕಷ್ಟ ಪಟ್ಕೊಂಡು ಲಾಸ್ ಆದರೆ ಅದು ತಪ್ಪಲ್ವ? ಅದು ಬೇರೆ ರೀತಿಯಿಂದ ಅವ್ರು ಬೇರೆ ಬಿಸ್ನೆಸ್ ಮಾಡ್ಬೋದಲ್ಲ. ಹಾಲ್ಗಳಿಂದ ತುಂಬ ಲಾಭ ಸಿಗುತ್ತೆ ಗೌರ್ಮೆಂಟ್ಗೆ, ಅದಕ್ಕೋಸ್ಕರ ಅವರು ಮಾಡಲ್ಲ. ಗುಟ್ಕಾ ಬ್ಯಾನ್ ಆಗಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಗುಟ್ಕಾ ಬ್ಯಾನ್ ಆಗಿರೋದು ಒಂದು ರೀತಿಯಲ್ಲಿ ಜನಗಳ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತೀನಿ ನಾನು. ಆದರೆ ಈಗ ಗುಟ್ಕಾಗೆ ಅಡಿಕೆ ಎಲ್ಲ ಯೂಸ್ ಮಾಡ್ತಾರಲ್ಲ, ಇವಾಗ ರೈತರಿಗೆ ಲಾಸ್ ಆಗಲ್ವಾ? ಪರ್ಯಾಯ ವ್ಯವಸ್ಥೆಯನ್ನು ನಾವು ಮಾಡುತ್ತೆ ಗೌರ್ಮೆಂಟ್. ಅದಕ್ಕೆ ಹೇಳಿದಾರಲ್ಲ ಡಿ.ಕೆ. ಶಿವಕುಮಾರ್ ವಿಲ್ ಇನಿಷಿಯೇಟ್ ಸಮ್ ಆಲ್ಟರ್ನೇಟಿವ್ ಇದು ಅಂತ ಅಡಿಕೆಗೆ. ಹಾಗೆ ಅಂತ ಗುಟ್ಕಾನ ಪ್ರಮೋಟ್ ಮಾಡೋದು ಇಟ್ಸ್ ನಾಟ್ ಕರೆಕ್ಟ್. ಹೆಲ್ತ್ ಮೇನ್ ಕ್ಯಾನ್ಸರ್ ಕಾಸಿಂಗ್. ಸರ್, ಆದರೆ ಈಗ ಒಂದು ವರ್ಷಕ್ಕೆ ಮಾತ್ರ ಗುಟ್ಕಾ ಬ್ಯಾನ್ ಅಂತ ಹೇಳಿರೋದು. ಟ್ರಯಲ್ ಬೇಸಿಸಲ್ಲಿ ಮೋಸ್ಟ್ಲಿ ಗೌರ್ಮೆಂಟ್ ಐಡಿಯಾ ಏನಿದು ಗೊತ್ತಿಲ್ಲ. ಟ್ರಯಲ್ ಬೇಸಿಸಲ್ಲಿ ಮಾಡಿದ್ದಾರೆ. ಲೆಟ್ ಅಸ್ ಸಿ ಏನು ಎಷ್ಟು ಎಫೆಕ್ಟ್ ಆಗುತ್ತೋ ನೋಡೋಣ ಅಂತ. ಈಗ ಗುಟ್ಕಾ ಬ್ಯಾನ್ ಮಾಡೋದು ಒಳ್ಳೇದಾ, ಆಲ್ಕೋಹಾಲ್ ಬ್ಯಾನ್ ಮಾಡೋದು ಒಳ್ಳೇದಾ? ನನಗೆ ತಿಳಿದಂಗೆ ಎರಡು ಬ್ಯಾನ್ ಮಾಡೋದು ಒಳ್ಳೇದು. ಆದರೆ ಈಗ ಬರೀ ಗುಟ್ಕಾ ಬ್ಯಾನ್ ಮಾಡಿದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಗುಟ್ಕಾ ಬ್ಯಾನ್ ಮಾಡೋದು ಇಟ್ಸ್ ಗುಡ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ. ಮೈನ್ ಕ್ಲೀನ್ಲಿನೆಸ್. ರೋಡೆಲ್ಲ ಉಗಿದು ಗಲೀಜ್ ಮಾಡ್ತಾರೆ ಬಸ್ಸಲ್ಲಿ, ಆಮೇಲೆ ಟಾಯ್ಲೆಟ್ಗಳಲ್ಲಿ ನೋಡಿದ್ದೀರಲ್ಲ. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಲೈಕ್ ಚಿಕ್ಕ ಚಿಕ್ಕ ಅಂಗಡಿಗಳಿಗೆಲ್ಲ ಅದರಿಂದನೇ ಜೀವನ ಮಾಡೋರು ಅಂತ ಹೇಳಿ ಅಲ್ಲ, ಅದ್ರ ಬದಲು ಲಾಸ್ ಆಗಲ್ಲ. ಈಟಬಲ್ಸು ಸೇಲ್ ಮಾಡು ಅಂತೇಳಿ, ಪಾಪ್ಕಾರ್ನ್ಸ್ ಅವೆಲ್ಲ ಸೇಲ್ ಮಾಡು ಅಂತೇಳಿ, ಅದು ಬಿಸ್ನೆಸ್ ಆಗುತ್ತಲ್ಲ. ಬಟ್ ಈಗ ಆಲ್ರೆಡಿ ಸಡನ್ ಆಗಿ ರೂಲ್ಸ್ ಜಾರಿಗೆ ಅಲ್ಲ ಮಾಡಿದ್ದಾರೆ. ಎಲ್ಲ ಸಡನ್ನಾಗೇ ಮಾಡೋದು, ಯಾವುದು ಥಿಂಕ್ ಮಾಡಲ್ಲ. ನೋಡೋಣ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ, ಅದೆಷ್ಟು ಯಾವ ಲೆವೆಲ್ಗೆ ಇಂಪ್ಲಿಮೆಂಟ್ ಆಗುತ್ತೆ ನೋಡೋಣ. ಎಷ್ಟು ನೀಟಾಗಿ ಇಂಪ್ಲಿಮೆಂಟ್ ಆಗಿದೆ ಅಲ್ವಾ? ಲೆಟ್ ಅಸ್ ಸಿ. ಓಕೆ, ಮತ್ತೆ ಕಲರ್ಸ್ ಕನ್ನಡದಲ್ಲಿ ಬರೋ ಬಿಗ್ ಬಾಸ್ ನೋಡ್ತೀರಾ ನೀವು? ನಾನು ಟಿ ವಿ ಪ್ರೋಗ್ರಾಮ್ಸ್ ಯಾವ್ದು ನೋಡಲ್ಲ. ಯು ಪಿ ಅಲ್ಲಿ ಬೀಪ್ ಬ್ಯಾನ್ ಮಾಡಿದ್ರು. ಆಗ ಬೀಪ್ ಮಾಡೋಕ್ಕೆ ಮುಂಚೆ ಫ್ಯಾಕ್ಟ್ರಿಗಳು ಬೇಜಾನ್ ಫ್ಯಾಕ್ಟ್ರಿ ಇತ್ತು, ಅದು ಚರ್ಮ ಅದು ಇದು ಎಲ್ಲ. ಇವಾಗ ಯೋಗಿ ಮಹಾರಾಜರು ಬಂದರು, ಬ್ಯಾನ್ ಮಾಡಿದ್ರು. 2-3 ತಿಂಗಳ ಕಷ್ಟ ಆಗುತ್ತೆ. ಮತ್ತೆ ಎಲ್ಲ ಇವಾಗ ಲೆವೆಲ್ ಆಗೋಯ್ತು. ಫ್ಯಾಕ್ಟ್ರಿ ಎಲ್ಲ ಫುಲ್ ಫ್ಯಾಕ್ಟ್ರಿ ಎತ್ಬಿಟ್ರು. ಆದ್ರೆ ಈಗ ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಮಾಡಿದ್ರಲ್ಲ, ಹಾಂ, ಬರೀ ಒಂದು ವರ್ಷಕ್ಕೆ ಮಾತ್ರ ಬ್ಯಾನ್ ಮಾಡಿದ್ದಾರೆ. ಒಂದು ಹಂಗೆ ಮಾಡಬಾರ್ದು, ಫುಲ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಬಿಟ್ಬಿಡ್ಬೇಕು. ಈಗ ಆಲ್ಕೋಹಾಲ್ ಕೂಡ ಬ್ಯಾನ್ ಮಾಡಿಲ್ಲ, ಯಾಕಂದ್ರೆ ಅದು ತುಂಬಾ ಈಗ ಯುವಕರಿಗಂತೂ ತುಂಬಾ ಎಫೆಕ್ಟ್ ಕೊಡುತ್ತೆ. ಹೌದು ಬ್ಯಾನ್ ಮಾಡಬಾರ್ದು. ಮಾಡಿದ್ರೆ ಫುಲ್ ಮಾಡಿಬಿಡ್ಬೇಕು. ಅವ್ರು ಏನಕ್ಕೆ ಬ್ಯಾನ್ ಮಾಡ್ತಾರೆ? ಇದರಿಂದ ಸರ್ಕಾರಕ್ಕೆ ನಾನು ಲಾಸ್ ಆಗುತ್ತೆ. ಅವ್ರ ಕ್ಲಾಸ್ ಆದರೆ ಅವರು ಅಡಿಕೆಯಲ್ಲಿ ಲಾಸ್ ಆದರೆ ಇನ್ನೊಂದ್ರಲ್ಲಿ ತೊಗೊಳ್ತಾರೆ ಅವರು. ಪೆಟ್ರೋಲ್ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಡೀಸೆಲ್ 5 ರೂಪಾಯಿ ಕಮ್ಮಿ ಮಾಡ್ತಾರೆ, ಅಷ್ಟೇ ಅವ್ರು ಮಾಡೋದು. ಇದರಿಂದ ರೈತರಿಗೆ ಹೊಡೆತ ಬೀಳುತ್ತಾ ಅಂತ? ರೈತರಿಗೆ ಪಾಪ ಅವ್ರಿಗೂ ಬೀಳುತ್ತೆ, ಅವ್ರಿಗೂ 1 ವರ್ಷ ಕಷ್ಟ ಆಗುತ್ತೆ. ಆಮೇಲೆ ಬೇರೆ ದಾರಿ ಅವ್ರು ನೋಡ್ಕೊಳ್ತಾರೆ. ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂದರೆ ಚಿಕ್ಕ ಅಂಗಡಿಗಳೆಲ್ಲ ಇಟ್ಟಿರ್ತಾರಲ್ಲ ಅಂಕಲ್, ಇದರಿಂದನೇ ಅವ್ರಿಗೆ 6 ತಿಂಗಳ ಹೊಡ್ತಾ. ಅವ್ರಿಗೆ 6 ತಿಂಗಳಾದಮೇಲೆ ಸೋರೋಗ್ತಾರೆ. ಮತ್ತು ಇನ್ನೊಂದು ವರ್ಷಕ್ಕೆ ಬಿಟ್ಟರೆ ಅದು ಅವರು ಯೂಸ್ ಮಾಡೋಕ್ಕೆ ಹೋಗಲ್ಲ. ಗುಟ್ಕಾ ಮತ್ತೆ ಬರೋದು ಆಮೇಲೆ ಯೂಸ್ ಮಾಡಲ್ಲ. ಈಗ ನಾನು ಸ್ಮೋಕ್ ಮಾಡ್ತಾಯಿದ್ದೆ, 2 ವರ್ಷ ಆಯ್ತು ಬಿಟ್ಟು. ನಾನು 18 ವರ್ಷದಿಂದ ಸ್ಮೋಕ್ ಮಾಡ್ತಾಯಿದ್ದೆ. ಇವಾಗ 2 ವರ್ಷ ಆಯ್ತು ಬಿಟ್ಟು. ಇವಾಗ ಮುಟ್ಟಲ್ಲ. ಹಾಂ, ನಾನು ಮನಸ್ಸು ದೊಡ್ಡದು ಮಾಡ್ಕೊಂಡು ಬಿಟ್ಟೆ. ನಮ್ಮ ಮಿಸ್ಸಸ್ ಎಲ್ಲ ಬೈದು ಮನಸ್ಸು ದೊಡ್ಡ ಮಾಡ್ಕೊಂಡ್ಬಿಟ್ಟೆ. ಈಗ ಅದು ಮುಟ್ಟೋದೇ ಇಲ್ಲ. ಇವಾಗ ಗುಟ್ಕಾ ಸ್ಟಾಪ್ ಮಾಡಿದ್ದಾರೆ ಅಂತಲ್ವಾ? ಹಾಂ, ಜನ ಬಿಡ್ತಾರಾ ಅಥವಾ ಬಿಟ್ಬಿಡ್ತಾರೆ. ಮತ್ತೆ ಅದು ಶುರು ಮಾಡ್ಕೊಳಲ್ಲ ಅವಾಗ. ಇಲ್ಲ ಎಲ್ಲ ಶುರು ಮಾಡ್ಕೊಳಲ್ಲ ಅವರು. ಅದು ಹಂಗೆ ಮಾಡ್ತಾರಮ್ಮ. ಅದೆಲ್ಲ ಕೆಟ್ಟದ್ದೇ ಅಮ್ಮ, ಅದೆಲ್ಲ ಮಾಡಬಾರ್ದು. ಅದರಿಂದ ತುಂಬ ಜನ ಹಾಳಾಗಿ ಹೋಗ್ತಾರೆ. ಹುಡುಗರು ಜೊತೆಗೆ ಹುಡುಗಿರು ಸೇರ್ಕೊತಾರೆ. ಅದೆಲ್ಲ ತುಂಬ ಕೆಟ್ಟದು. ಅದರಿಂದ ವೇಸ್ಟೇ. ಅದೇ ಹಾಳಾಗಿ ಹೋಗ್ತವ್ರೆ ಅಂತ ಹುಡುಗರು ಅಂತ ಹೇಳೋದ್ರಿಂದ ನನಗೆ ಸಂತೋಷ ಆಗ್ತೈತೆ. ಯಾವಾಗೂ ಮಾಡಿಬಿಡ್ಬೇಕು, ಅದು ಫುಲ್ ಬ್ಯಾನ್ ಮಾಡಿಬಿಡ್ಬೇಕು. ಆಲ್ಕೋಹಾಲ್ನು ಬ್ಯಾನ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಮಾಡಿಲ್ಲ, ನಾವೇನು ಮಾಡೋಕ್ಕಾಗತ್ತೆ? ಅವ್ರ ಸರ್ಕಾರ ಅವ್ರು ನಡೀತಾ ಇದೆ. ಗುಟ್ಕಾ ಅದು ಸದ್ಯಕ್ಕೆ ಅದು ಮಾಡಿದ್ರೆ ಅದು ಮಾಡ್ದಂಗೆ. ಹೊರೆ ಬೀಳೋದು ಅಡಿಕೆ ಬೇರೆಯವರೆಲ್ಲ ತಿಂತಾರಲ್ಲಮ್ಮ, ಎಲೆ ಅಡಿಕೆ ತಿನ್ನೋರೆಲ್ಲ ತಿಂತಾರೆ. ಜಾಸ್ತಿ ಮಾಡಿ ಅದಿಲ್ದರೆ ಬೇರೆ ಮಾಡ್ಕೋತಾರೆ ಬಿಡಮ್ಮ. ಅದಕ್ಕೋಸ್ಕರ ಜನಗಳೆಲ್ಲ ಹುಡುಗರು ಹುಡುಗಿರು ಎಲ್ಲ ಹಾಳಾಗಿ ಹೋಗ್ತಾ ಇದ್ದಾರಲ್ವ. ಅದರಿಂದ ಅದೇ ಒಳ್ಳೇದಲ್ವಾ? ಅದು ಬ್ಯಾನ್ ಆಗೋದೇ ಒಳ್ಳೇದಲ್ವಾ? ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇದೆ, ಅವರಿಗೆ ಬಿಸ್ನೆಸ್ ಗುಟ್ಕಾ ಬಿಡಿ
ಅಮ್ಮ ಅದು ಬಿಟ್ಟರೆ ಬೇರೆ ಮಾಡ್ತಾರೆ ಬಿಡಮ್ಮ. ಎಷ್ಟು ಬಿಗ್ನೆಸ್ ಇಲ್ಲ ಅಮ್ಮ ಮಾಡೋದು. ಅದೇ ಕೆಟ್ಟದೇ ಮಾಡಬೇಕು ಅನ್ನೋದೇನಿದೆ. ಆದ್ರೆ ಇವಾಗ ಅವ್ರು ಲಾಸ್ ಆಗುತ್ತಲ್ಲ ಆಂಟಿ, ಯಾಕಂದ್ರೆ ಅವ್ರು ಲಾಸ್ ಆಗುತ್ತೆ. ಅದನ್ನೆಲ್ಲ ನಾವು ನೋಡೋಕೆ ಹೋದ್ರೆ ಹುಡುಗರ ಜೀವನ ಎಲ್ಲ ಹಾಳಾಗೋಗುತ್ತಲ್ಲಮ್ಮ. ವಯಸ್ಸು ಮಕ್ಕಳವರು ಇನ್ನೂ ಬೆಳೆಯೋರು, ಮುಂದಕ್ಕೆ ಉದ್ಧಾರ ಆಗೋರು, ಇಟ್ಕೊಂಡಿರ್ತಾರೆ, ಅವ್ರು ಬೆಳೆಯೋದು ನಾವು ಅವರು ನೋಡಬೇಕಲ್ಲ. ಅವ್ರದ್ದು ಅದಿಲ್ದಿರ ಬೇರೆ ಕೆಲಸ ಮಾಡ್ತಾರೆ. ಇದು ಮಾಡೋದು ನನಗೆ ಇಷ್ಟ ಇಲ್ಲ. ನನಗೆ ಅದು ಬ್ಯಾನ್ ಮಾಡೋದು ನಂಗೆ ತುಂಬ ಒಳ್ಳೆಯದು ನನಗೆ ಅನಿಸುತ್ತೆ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ನೋಡ್ತೀರಾ? ಹ್ಞೂ ಅಮ್ಮ. ಈಗ ಕನ್ನಡ ಸೀಸನ್ 13 ಬರ್ತಿದೆ, ಏನು ಅನ್ಸುತ್ತೆ ನಿಮಗೆ? ಇದನ್ನ ನಂಗೆ ತುಂಬ ಇಷ್ಟ, ನೋಡ್ತೀನಿ. ಇವಾಗ ಯಾರು ಬರ್ತಾರೋ ಗೊತ್ತಿಲ್ಲ. ಈಗ ಎಲ್ಲ ಕಾಮನ್ ಪೀಪಲ್ಸ್ ಸಮಾಜ ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ, ಹಾಂ, ನೀವೇನನ್ನ ಟ್ರೈ ಮಾಡಿದ್ರಾ ಅಂತ? ಇಲ್ಲಮ್ಮ ಅದೆಲ್ಲ ಬೇಡ. ನನಗೆ ತುಂಬ ಇಷ್ಟ, ನೋಡ್ತೀನಿ. ಬಿಗ್ ಬಾಸ್ ತುಂಬ ಇಷ್ಟ, ನೋಡ್ತೀನಿ. ಕೊಡ್ಬೇಕು ಅಂತ ಇಷ್ಟ ನಿಮಗೆ? ಇನ್ನು ಯಾರು ಬರ್ತಾವ್ರ ಇನ್ನೂ ಗೊತ್ತಿಲ್ಲ. ನನ್ನ ಮನೆ ನೋಡಿಲ್ಲ ನಾನು. ಈಗಾಗಲೇ ಪ್ರೋಮೋ ಬಿಟ್ಟಿದ್ದಾರಲ್ಲ, ಬಿಟ್ಟಿದ್ದಾರೆ, ನಾನು ನೋಡಿಲ್ಲ. ಅವತ್ತು ನೋಡಿಲ್ಲ ನಾನು ನೋಡಿಲ್ಲ. ಮುಂಚೆ ಎಲ್ಲ ಯಾರು ಇಷ್ಟ ಆಗ್ತದೆ ನಿಮಗೆ ಬಿಗ್ ಬಾಸ್ ಅಲ್ಲಿ? ನಾನು ಬಿಗ್ ಬಾಸ್ ಎಲ್ಲ ಅದೇ ಅವ್ನು ಗೆದ್ದ ಅಲ್ವಾ, ಅವನ ಮೇಲೆ ತುಂಬ ಆಸೆ ಇತ್ತು, ಗೆಲ್ಲಬೇಕು ಅವ್ನು ಬಡವ ಅಂತ. ಹಾಂ, ಅವನೇ ಗೆದ್ದ. ನನಗೆ ತುಂಬ ಖುಷಿ ಆಯಿತು. ಅವ್ನು ತುಂಬ ಬಡವ ಇದ್ದ, ಅವ್ನು ತುಂಬ ಇದಾಗಿದ್ದ. ಅವ್ನು ಗೆಲ್ಲಬೇಕು ಅಂತ ಅವ್ನು ಗೆದ್ದ. ಇನ್ನು ಮುಂದಕ್ಕೆ ನೋಡ್ಕೊಳ್ಳೋಣ ಇನ್ನೇನಾಗುತ್ತೋ. ಅದು ಭಾಳ ಒಳ್ಳೆಯದು ಮೇಡಮ್. ಇವರು ಕಾಲೇಜ್ ಹೋಗೋ ಹುಡುಗರು, ವಯಸ್ಸು ಹುಡುಗರು ಎಲ್ಲರೂ ಅದು ಯೂಸ್ ಮಾಡ್ತಾರೆ. ಅದರಿಂದ ಕಾಯಿಲೆಗಳು ಬರುತ್ತೆ, ಟಿ ಬಿ ಅಟ್ಯಾಕ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ. ಅದು ಮಾಡೋದು ಭಾಳ ಒಳ್ಳೆಯದಂತ ನನಗೆ ಅನಿಸ್ತದೆ. ಸರ್ಕಾರ ಇದನ್ನ ಬರೀ 1 ವರ್ಷಕ್ಕೆ ಮಾತ್ರ ಬ್ಯಾನ್ ಮಾಡಿ, ಇಲ್ಲ, ಲೈಫ್ ಲಾಂಗ್ ಮಾಡಬೇಕು. ಇದು ಲೈಫ್ ಲಾಂಗ್ ಮಾಡಿದ್ರೆ ಭಾಳ ಒಳ್ಳೆಯದು. ಈಗ ಗುಟ್ಕಾ ತಯಾರು ಮಾಡೋಕ್ಕೆ ಅಡಿಕೆ ಎಲ್ಲ ಯೂಸ್ ಮಾಡ್ತಾರೆ. ಹೌದು. ಆದ್ರೆ ಅಡಿಕೆ ಬೆಳೆಗಾರರಿಗೆ ಲಾಸ್ ಆಗೋದು. ಇಲ್ಲ ಮೇಡಮ್, ಅಡಿಕೆ ಆಗ್ಬೋದು, ಎಲೆ ಅಡಿಕೆ ಆಗ್ಬೋದು, ಅದು ಪರವಾಗಿಲ್ಲ. ಅದರಲ್ಲಿ ಸೇರಿಸಿ ಸುಣ್ಣ ಗಿನ್ನ ಎಲ್ಲ ಮಿಕ್ಸ್ ಮಾಡಿ ಕೈಯಲ್ಲಿ ತಿಕ್ತಾರೆ, ಹಂಗೆ ಬಾಯಿಗೆ ಹಾಕ್ಕೊಳ್ತಾರೆ. ಆಮೇಲೆ ಇದು ತುದ್ದಿನ ಹಿಂಗೆ ಮಾಡಿ ಒಳಗೆ ಇಟ್ಕೊಂಡು ರೋಡಲ್ಲೆಲ್ಲ ಉಗಿತಾರೆ. ಅದರಿಂದ ಚಿಕ್ಕ ಮಕ್ಳು ನೋಡಿ, ಮಕ್ಕಳೆಲ್ಲ ಆಟ ಆಡ್ತಾರೆ ಪಾರ್ಕಲ್ಲಿ, ಅದೆಲ್ಲ ತೊಂದರೆ ಆಗುತ್ತೆ. ಮತ್ತೀಗ ಗುಟ್ಕಾ ಎಲ್ಲ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಜಾಸ್ತಿ ಮಾರಾಟ ಮಾಡ್ತಾರೆ. ಹೌದು. ಲಾಸ್ ಆಗ್ಬೋದಲ್ವಾ ಅಂತ? ಇಲ್ಲ, ಬೇರೆಯೊಬ್ಬರಿಗೆ ಕಷ್ಟಪಟ್ಕೊಂಡು ಲಾಸ್ ಆದರೆ ಅದು ತಪ್ಪಲ್ವ? ಅದು ಬೇರೆ ರೀತಿಯಿಂದ ಅವ್ರು ಬೇರೆ ಬಿಸ್ನೆಸ್ ಮಾಡ್ಬೋದಲ್ಲ. ಯಾವ್ದು ಮಾಡ್ಬೋದು? ಚಾಕ್ಲೇಟ್ ಮಾರ್ಬೋದು. ಈ ಸಿಗರೇಟ್ ಮಾರೋಂಗಿಲ್ಲ, ಸಿಗರೇಟು ಗುಟ್ಕಾ ಮಾರೋಂಗಿಲ್ಲ. ಬೇರೆ ಯಾವುದೇ ಎಷ್ಟೋ ಒಳ್ಳೆಯದೆಲ್ಲ ಇದೆಯಲ್ಲ. ಆ ಚಿಪ್ಸೂ ಅದು ಮಕ್ಕಳಿಗೆ ಇದು ಸರಿನೇ ಇಲ್ಲ. ಈಗ ಗುಟ್ಕಾ ಮತ್ತೆ ಆಲ್ಕೋಹಾಲ್ ಎರಡೂ ಕೆಟ್ಟದ್ದೇನೆ. ಹೌದು. ಆದ್ರೆ ಗುಟ್ಕಾ ಮಾತ್ರ ಬ್ಯಾನ್ ಮಾಡಿದ್ದಾರೆ ಮಾಡಿದೆ ಸರ್ಕಾರ. ಅರೆ ಆಲ್ಕೋಹಾಲ್ ಯಾಕೆ ಮಾಡಿಲ್ಲ? ಆಲ್ಕೋಹಾಲಿಂದ ತುಂಬ ಲಾಭ ಸಿಗುತ್ತೆ ಗೌರ್ಮೆಂಟ್ಗೆ, ಅದಕ್ಕೋಸ್ಕರ ಅವರು ಮಾಡಲ್ಲ. ಎಲ್ಲ ಇಡೀ ಸ್ಟೇಟಲ್ಲಿ ಎಲ್ಲ ಸ್ಟೇಟಲ್ಲಿನೂ ಆಲ್ಕೋಹಾಲ್ ಇದ್ದೇ ಇರ್ತದೆ. ಒಂದೇ ಒಂದು ಸ್ಟೇಟಲ್ಲಿ ಇಲ್ಲ. ನಮ್ಮ ಗಾಂಧೀಜಿ ಹುಟ್ಟಿದ್ರಲ್ಲ ಗುಜರಾತು, ಅಲ್ಲಿ ಮಾತ್ರ ಇಲ್ಲ. ಅದೇ ಥರ ಮಾಡಿದ್ರೆ ಒಳ್ಳೆಯದು. ಆ ಥರ ಮಾಡಿದ್ರೆ ಕದ್ದು ಗಿದ್ದು ಮಾಡ್ತಾರೆ, ಅದರಲ್ಲಿ ಸಾಯೋಕ್ಕೆ ತುಂಬ ಚಾನ್ಸ್ ಇದೆ. ಅದಕ್ಕೋಸ್ಕರ ಡ್ರಿಂಕ್ಸೂ ಭಾಳ ಕೆಟ್ಟದೆ ಅಂತ ನನಗೆ ಅನಿಸಿಕೆ. ಈಗ ಸರ್ಕಾರ 1 ವರ್ಷಕ್ಕೆ ಮಾತ್ರ ಬ್ಯಾನ್ ಮಾಡಿದೆ, ಅದರಿಂದ ಏನು ಯೂಸ್ ಇಲ್ಲ. ಅದು ಮಾಡಿದ್ರೆ ಫುಲ್ ನಿಲ್ಲಿಸ್ಬೇಕು. ಈಗ ಗುಟ್ಕಾ ಸೇವನೆ ಮಾಡ್ತಿರೋರು ಅದನ್ನ ಸ್ಟಾಪ್ ಮಾಡ್ತಾರ? 1 ವರ್ಷ ಇಲ್ಲ ಅಂತ ಸ್ಟಾಪ್ ಮಾಡ್ತಾರ, ಅಥವಾ ಮತ್ತೆ ಅದು ಬಂದಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರ, ಅಥವಾ ಇನ್ನೂ ಜಾಸ್ತಿ ಮಾಡ್ಕೋತಾರ? ಇಲ್ಲ, ಜಾಸ್ತಿ ಹೋಗಿ ಬೇರೆ ಸ್ಟೇಟಿಂದ ತೊಗೊಂಬರ್ತಾರೆ, ತೊಗೊಂಬಂದು ತಿಂತಾರೆ. ಅದೇನಿದ್ರೆ ಕೆಟ್ಟದೆ ಅದು. ಇವಾಗ ಮ್ಯಾನುಫ್ಯಾಕ್ಚರರ್ಗೆಲ್ಲ ಲಾಸ್ ಆಗುತ್ತಲ್ವಾ ಅಂತ? ಅದು ಬೇರೆ ಬಿಸ್ನೆಸ್ ಮಾಡ್ಬೋದಲ್ಲ ಮೇಡಮ್, ಅದು ಮಾಡೋದು ತಪ್ಪಲ್ವಾ? ಬೇರೆ ಬಿಸ್ನೆಸ್ ಮಾಡ್ಬೋದು. ಎಷ್ಟೋ ಬಿಸ್ನೆಸ್ಗಳಿದೆ, ಎಷ್ಟೋ ಒಳ್ಳೆ ದಾರಿ ತೋರ್ಸೋಕ್ಕೆ ಇದೆ, ಬಿಸ್ನೆಸ್ಸು ಮಾಡ್ಬೋದಲ್ಲ. ಈಗ ಆಗ್ಲೇ ಹೇಳಿದ್ರಿ ಕಾಲೇಜ್ ಮಕ್ಕಳೆಲ್ಲ ಗುಟ್ಕಾ, ಹೌದು, ಆಲ್ಕೋಹಾಲ್ ತುಂಬಾ ಸೇವನೆ ಮಾಡಿ. ಹೌದೌದು, ಖಂಡಿತವಾಗಿ. ಇಲ್ಲ, ಇದು ನಾನು ಎಷ್ಟೋ ಕಣ್ಣಾರ ನೋಡಿದ್ದೀನಿ. ನಮಗೀಗ 66 ವರ್ಷ ಆಗಿದೆ, ಕಣ್ಣಾರ ನೋಡಿದ್ದೀನಿ. ಕಾಲೇಜ್ ಹುಡುಗರುಗಳು ಬೀರ್ ಡಬ್ಬನ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ನಾನು ನೋಡಿದ್ದೀನಿ. ಅದು ಪರ್ಟಿಕ್ಯುಲರಾಗಿ ಫಸ್ಟ್ ಪಿ ಸೆಕೆಂಡ್ ಪಿ ಓದೋ ಹುಡುಗರು ತುಂಬ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟ? ದಯವಿಟ್ಟು ಸರ್ಕಾರದಲ್ಲಿ ಇರೋರು CM ಅವರು ಇದೆಲ್ಲ ನಿಲ್ಲಿಸ್ಬೇಕು, ನನ್ನ ಅನಿಸಿಕೆ.